ಹಾಯ್ ಎಲ್ಲರಿಗೂ ಐ ಹೋಪ್ ನೀವೆಲ್ಲರೂ ಸೇಫ್ ಆಗಿದ್ರಿ ಅಂತ ಅನ್ಕೊಂಡಿನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನು ತಿಳಿಸ್ಕೊಡ್ತೀರಪ್ಪ ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ ತಮ್ಮನೇ ಏನು ತಿಳಿಸ್ಕೊಡ್ತೀನಿ ಅಂತ. ಹೌದು, ಟೆಕ್ನೋ ಅವ್ರ ಕಂಪ್ನಿಯವರು ಒಂದು ಹೊಸ ಫೋನ್ನ ಲಾಂಚ್ ಮಾಡಿದ್ದಾರೆ, ಟೆಕ್ನೋ ಪಾವಾ 2 ಅಂತ. ಇದು ಈಗ ರೀಸೆಂಟಾಗೆ ಮೀನ್ಸ್ ಪ್ರೀವಿಯಸ್ ಮಂತಲ್ಲೇ ಲಾಂಚ್ ಆಗಿರೋಂಥದ್ದು, August 2 ಅನಿಸುತ್ತೆ ಲಾಂಚ್ ಆಗಿರೋಂಥದ್ದು. ಸೊ ಇದ್ರ ಬಗ್ಗೆ ಒಂದು ಸ್ಮಾಲಾಗಿ ಒಂದು ಕೀ ಸ್ಪೆಸಿಫಿಕೇಶನ್ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಸೊ ಅಂದಂಗೆ ನಿಮಗೆಲ್ಲ ಹೇಳ್ತೀನಲ್ಲ, ಟೆಕ್ನೋ ಪಾವಾ 2 ಒಂದು ಕೀ ಸ್ಪೆಸಿಫಿಕೇಶನ್ಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ಈ ಮೊಬೈಲಲ್ಲಿ ನಿಮಗೆ ಸಿಗುವಂಥದ್ದು ಕಲರ್ ಒಟ್ಟು 3 ಕಲರ್ ಸಿಗುತ್ತದೆ. ಒಂದು ಎನರ್ಜಿ ಬ್ಲೂ ಅಂತ, ಇನ್ನೊಂದು ಪೋಲಾರ್ ಸಿಲ್ವರ್ ಅಂತ, ಇನ್ನೊಂದು ಡ್ಯಾಸಲ್ ಬ್ಲ್ಯಾಕ್ ಅಂತ ಸಿಗುತ್ತದೆ. ಒಟ್ಟು 3 ಕಲರು ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ ಕಾಣುವಂಥದ್ದು ಮೊಬೈಲು. ಸೊ ನೆಕ್ಸ್ಟ್ ಈ ಮೊಬೈಲ್ ನಿಮಗೆ ರ್ಯಾಮ್ ಸಿಗುವಂಥದ್ದು ಒಟ್ಟು 2 ವೇರಿಯಂಟಲ್ಲಿ ಸಿಗ್ತಾ ಇದೆ. ಒಂದು 4GB ಹಾಗೂ 6GB ರ್ಯಾಮಲ್ಲಿ ಸಿಗ್ತಾ ಇದೆ. ಸೊ ಎಷ್ಟು ಸ್ಟೋರೇಜ್ ನೋಡ್ತೀನಿ ಅಂತ ಹೋದರೆ ನಿಮಗೆ ಇದರಲ್ಲಿ 64GB ಹಾಗೂ 128GB ಎರಡೂ ಸಹ ಇದರಲ್ಲಿ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಪ್ರೊಸೆಸರ್ ನೋಡ್ತೀನಿ ಅಂತ ಹೋದರೆ ಇದರಲ್ಲಿ Helio G85 ಪ್ರೊಸೆಸರ್ ಹಾಕಿದ್ದಾರೆ. ಸೊ ಇದೊಂದು ಒಳ್ಳೆ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಡಿಸ್ಪ್ಲೇ ನೋಡ್ತೀನಿ ಅಂತ ಹೋದರೆ ಇದನ್ನ ಬಿಗ್ ಸ್ಕ್ರೀನ್ ಅಂತಲೇ ಹೇಳ್ಬೋದು ನೀವು ಬೇಕಾದ್ರೆ. 6.95 ಇಂಚಸ್ ಡಿಸ್ಪ್ಲೇ ಕೊಡ್ತಿದ್ದಾರೆ, ಅದರಲ್ಲಿ ನಿಮಗೆ ಫುಲ್ HD ಡಿಸ್ಪ್ಲೇ ಸಿಗುವಂಥದ್ದು. ಸೊ ನೆಕ್ಸ್ಟು ಇದರಲ್ಲಿ ಕ್ಯಾಮ್ರಾ ನೋಡ್ತೀನಿ ಅಂತ ಹೋದರೆ ಇದರಲ್ಲಿ ರೇರಲ್ಲಿ 48MP ಹಾಗೂ 2MP ಪ್ಲಸ್ 2MP ಕೊಡ್ತಿದ್ದಾರೆ. ಒಟ್ಟು ತ್ರಿಬಲ್ ಕ್ಯಾಮ್ರಾ ನೀಡ್ತಾ ಇದ್ದಾರೆ ರೇರಲ್ಲಿ. ಸೊ ನೆಕ್ಸ್ಟು ಫ್ರಂಟ್ ಬಂದ್ಬಿಟ್ಟು 8MP ಇದೆ, ವಿತ್ ಇದರಲ್ಲಿ ಫ್ಲ್ಯಾಶ್ ಸಹ ಇದೆ, ಡ್ಯುಯಲ್ LED ಫ್ಲ್ಯಾಶ್ ಸಹ ಕೊಟ್ಟಿದ್ದಾರೆ. ಸೊ ಇದು ಇದೇ ಅನಿಸುತ್ತೆ ಮೊದಲಾಗಿ ಈ ಥರ ನಾನು ನೋಡ್ತಾ ಇರೋದು. ಡ್ಯುಯಲ್ ಫ್ಲ್ಯಾಶ್ ಕೊಡ್ತಾ ಇದ್ದಾನೆ LED, ಅದುವೇ ಸಖತ್ತಾಗಿರುತ್ತೆ. ನೈಟ್ ಹೊತ್ತು ಅಂತೂ ಇನ್ನೂ ಚೆನ್ನಾಗಿ ಸೆಲ್ಫಿನ ತೆಗಿಬೋದು. ಬಟ್ ಇನ್ನೂ MP ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ, ಮೀನ್ಸ್ 8MP ಬದಲು ಒಂದು ಅಟ್ಲೀಸ್ಟ್ ಒಂದು 15 ಅಥವಾ 18MP ಏನಾದ್ರು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಸ್ವಲ್ಪ ಅಂತ, ಇನ್ನೂ ಚೆನ್ನಾಗಿರೋದು. ನೆಕ್ಸ್ಟು ಬ್ಯಾಟ್ರಿ ನೋಡ್ತೀನಿ ಅಂತ ಹೋದ್ರೆ ಇದರಲ್ಲಿ 7000 mAh ಬ್ಯಾಟ್ರಿ ನೀಡ್ತಾ ಇದ್ದಾರೆ. ತುಂಬ ಒಳ್ಳೆಯ ವಿಷಯ, ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರಾಮಾಗಿ ಬೇಕಾದ್ರೆ ನೀವು ಮೂವಿ ನೋಡ್ಬೋದು, ಮ್ಯೂಸಿಕ್ ಕೇಳ್ಕೊಬೋದು ಅಥವಾ ಗೇಮ್ ಆಡ್ಬೋದು. ಸೊ ಆರಾಮಾಗಿದೆ, 7000 mAh ಬ್ಯಾಟ್ರಿ ಆರಾಮಾಗಿ 1.5 ದಿನ 2 ದಿನ ಪಕ್ಕ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಏನು ಫೀಚರ್ಸ್ ಕೊಟ್ಟಿದ್ದಾನೆ ಅಂದರೆ ಇದರಲ್ಲಿ ET ಗೇಮ್ ಇಂಜಿನ್ ಮೋಡ್ ಅಂತ ಇದೆ. ಸೊ ನೀವೇನಾದ್ರು ಗೇಮ್ ಮಾಡ್ತೀನಿ ಅಂತ ಹೋದರೆ ಸೊ ಗೇಮ್ ಮೋಡ್ ಆನ್ ಮಾಡ್ಕೊಂಡು ಬೇಕಾದ್ರೆ ಆರಾಮಾಗಿ ನೀವು ಸ್ವಲ್ಪ ಪ್ರೊಸೆಸರ್ನ ಬೂಸ್ಟ್ ಮಾಡ್ಕೋಬೋದು ಬೇಕಾದ್ರೆ. ಸೊ ಆರಾಮಾಗಿ ಒಂದು ಹೈ ಗ್ರಾಫಿಕ್ಸ್ ಆರಾಮಾಗಿ ಯುಟಿಲೈಸ್ ಮಾಡ್ಕೊಂಡು ಗೇಮ್ನ ಆಡ್ಬೋದು. ಸೊ ನೆಕ್ಸ್ಟು ಈ ಮೊಬೈಲಿಗೆ ಚಾರ್ಜರು 18W ಚಾರ್ಜರ್ನ ನೀಡ್ತಿದ್ದಾರೆ. ಸೊ ಈ ಮೊಬೈಲ್ ಬಂದ್ಬಿಟ್ಟು ಚಾರ್ಜರ್ ಪೋರ್ಟ್ ಬಂದ್ಬಿಟ್ಟು Type C ಆಗಿರುತ್ತದೆ. ಸೊ ನೆಕ್ಸ್ಟ್ OS ನೋಡ್ತೀನಿ ಅಂತ ಹೋದರೆ ಅವ್ರದ್ದೇ ಆದಂಥ HiOS 7.6 ಅವ್ರದ್ದೇ ಒಂದು OS ಇದು, ಬೇಸ್ಡ್ ಆನ್ Android 11 ಮೇಲೆ ಆಗಿರುತ್ತದೆ. ಸೊ ನೆಕ್ಸ್ಟು ಈ ಮೊಬೈಲ್ ವೈಟ್ ಬಂದ್ಬಿಟ್ಟು 231 ಗ್ರಾಮ್ ಇದೆ. ಸೊ ಇದರಲ್ಲಿ ನಿಮಗೆ ಆಡಿಯೋ ಜಾಕ್ನ ನೀಡ್ತಿದ್ದಾನೆ, ತುಂಬಾ ಒಳ್ಳೆಯ ವಿಷಯ. ಆಡಿಯೋ ಜಾಕ್ ಪೋರ್ಟ್ ಕೊಟ್ಟಿದ್ದಾನೆ, ಬೇಕಾದ್ರೆ ನೀವು ಆರಾಮಾಗಿ ಇಯರ್ಫೋನ್ ಹಾಕೋಬೋದು. ಒಂದೊಂದು ಮೊಬೈಲಿಗೆ ಈಗ ರೀಸೆಂಟಾಗಿ ಬರೋ ಮೊಬೈಲ್ಗಳಿಗೆ ಆಡಿಯೋ ಜಾಕಿ ಕೊಡ್ತಾ ಇಲ್ಲ, ಜಸ್ಟ್ Type C ಒಂದು ಇರುತ್ತೆ ಅಷ್ಟೇ, ಮೀನ್ಸ್ ಚಾರ್ಜಿಂಗ್ ಪೋರ್ಟು, ಅದರಿಂದ ಬೇಕಾ ಕನ್ವರ್ಟ್ರಲ್ಲಿ ಹಾಕೊಂಡು ಭಾರಿ ಹಿಂಸೆ ಆಗೋದು. ಸೊ ಇವರು ಆಡಿಯೋ ಜಾಕ್ನ ಒಂದು ಅವೈಲೇಬಲ್ ಮಾಡಿದ್ದಾರೆ. ಸೊ ನೆಕ್ಸ್ಟು ನೆಟ್ವರ್ಕ್ ನೋಡ್ತೀನಿ ಅಂತ ಹೋದರೆ ಇದರಲ್ಲಿ ನಿಮಗೆ ಸಿಗುವಂಥದ್ದು 4G ಇದೆ. ಸೊ ಸಾಕು, ನಮ್ಮ ಇಂಡಿಯಾಗೆ ಇನ್ನೂ 5G ಏನು ಬಂದಿಲ್ಲ, ಸಾಕು 4G ಇದೆ, ಹಾಗೂ 4G LTE ಇದೆ, ಆಮೇಲೆ 3G ಸಹ ಸಪೋರ್ಟ್ ಆಗುತ್ತದೆ, ಹಾಗೂ ಇನ್ನೊಂದು FM ರೇಡಿಯೋ ಸಹ ಇದರಲ್ಲಿ ಅವೈಲೇಬಲ್ ಇದೆ. ಸೊ ಒಂದು ಒಳ್ಳೆಯ ವಿಷಯ ಅನಿಸುತ್ತೆ. ಒಂದೊಂದು ಮೊಬೈಲ್ಗಳಿಗೆ ಒಂದು ರೇಡಿಯೋ ಆಪ್ಷನ್ನೇ ಇರಲ್ಲ. ಸೊ ಈ ಮೊಬೈಲಿಗೆ ಎಲ್ಲ ರೀತಿಯೂ ಫ್ಯೂಚರ್ನ ಕೊಟ್ಬಿಟ್ಟಿದ್ದಾನೆ, ಕ್ರೇಜಿ ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಈ ಮೊಬೈಲ್ ಪ್ರೈಸ್ ನೋಡ್ತೀನಿ ಅಂತ ಹೋದರೆ ಡಿಪೆಂಡ್ಸ್ ರ್ಯಾಮಲ್ಲಿ ಹೋಗುವಂಥದ್ದು. ಸೊ 4GB ರ್ಯಾಮ್ ನೋಡ್ತೀನಿ ಅಂತ ಹೋದರೆ ನಿಮಗೆ 10,999 ರೂಪಾಯಿ ಇದೆ. ಸೊ ಅದು ನಿಮಗೆ 128GB ಅಥವಾ 64GB ಅದೇನು ಇದು ಲೆಕ್ಕಕ್ಕೆ ಬರಲ್ಲ, ಸ್ಟೋರೇಜು ಜಸ್ಟ್ ರ್ಯಾಮ್ ಮೇಲೆ ಲೆಕ್ಕಕ್ಕೆ ಬರೋದು. ಸೊ ನಿಮಗೆ ಅದೇ 4GB 128GB ಅಥವಾ 64GB ತಗೋತೀನಿ ಅಂತ ಹೋದರೆ ನಿಮಗೆ 10,999 ರುಪೀಸ್ ಆಗುತ್ತೆ. ಅದೇ ರೀತಿ 6GB ಹಾಗೂ 128GB ನೋಡ್ತೀನಿ ಅಂತ ಹೋದರೆ 12,999 ರೂಪಾಯಿ ಇದೆ. ಸೊ ಇದರಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಎಲ್ಲ ಪ್ರೈಸ್ ರ್ಯಾಮ್ ಮೇಲೆ ಹೋಗಿದೆ, ಯಾವುದೇ ರೀತಿ ಸ್ಟೋರೇಜ್ ಮೇಲೆ ಹೋಗಿಲ್ಲ. ಅದೇ ಒಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನಗಂತೂ ಒಂದು ಈ ಕಡಿಮೆ ಬಜೆಟಿಗೆ ಈ ರೀತಿ ಒಂದು ಫ್ಯೂಚರ್ ಕೊಟ್ಟಿದ್ದಾನೆ ಅಂದರೆ ತುಂಬಾ ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ನೀವು ಚೆಕ್ ಮಾಡ್ಕೋಬೋದು. ಸೊ ನೀವೇನಾದ್ರು ಈ ಮೊಬೈಲು ಮೊದಲೇ ಬೈ ಮಾಡಿದೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಯಾವ ರೀತಿ ಇದೆ ಒಂದು ಪರ್ಫಾರ್ಮೆನ್ಸು, ಹಾಗೂ ಅದರಲ್ಲಿ ಇ ಟಿ
ಗೇಮ್ ಮೋಡ್ ಬೇರೆ ಇದೆ. ನಿಮಗೆ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನನಗೂ ಯೂಸ್ಫುಲ್ ಆಗುತ್ತೆ, ಬೇರೆಗೂ ಸಹ ಯೂಸ್ಫುಲ್ ಆಗುವಂಥದ್ದು. ಸೊ ಐ ಥಿಂಕ್ ಈ ಇನ್ಫಾರ್ಮೇಷನ್ ನಿಮಗೆ ತುಂಬಾ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಎಲ್ಲರಿಗೂ ವಂದನೆಗಳು.